ಗೆಳೆಯರೆ, ಬಂಗಾಳದಲ್ಲಿ ಮಮತಾಗೆ ಮುಖಭಂಗ ಆಗತ್ತೆ, ಬಿಜೆಪಿ ಅಧಿಕಾರವನ್ನು ಹಿಡಿಯುತ್ತೆ. ಇದನ್ನ ಬಹಳಷ್ಟು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಯಾವುದೋ ಒಂದೆರಡು ಸಂಸ್ಥೆಗಳು ಮಾತ್ರ ಟಿಎಂಸಿ ಕೂಡ ಗೆಲುವನ್ನು ಸಾಧಿಸುತ್ತೆ ಅನ್ನೋದನ್ನ ಹೇಳ್ತಾ ಇವೆ. ಇದೆಲ್ಲದರ ಮಧ್ಯೆ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಯಾಕೆ ಗೆಲ್ಲೋಕೆ ಆಗ್ತಾ ಇಲ್ಲ, ಕೇರಳ ಮತ್ತು ತಮಿಳುನಾಡಲ್ಲಿ ಬಿಜೆಪಿ ಯಾಕೆ ನಾಪತ್ತೆ ಆಗಿದೆ ಅನ್ನೋದಕ್ಕೆ ನಮಗೆಲ್ಲ ಉತ್ತರ ಸಿಗ್ತಾ ಇದೆ. ಬಿಜೆಪಿ ಕೇರಳ ಮತ್ತು ತಮಿಳುನಾಡಲ್ಲೂ ಆಟವನ್ನ ಆಡ್ತಾ ಒಂದಷ್ಟು ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ತಾ ಇದೆ. ಈಗಾಗಲೇ ತಮಿಳುನಾಡಲ್ಲಿ ಜೋಸೆಫ್ ವಿಜಯ್ ಜೊತೆ ಬಿಜೆಪಿ ಮಾತುಕತೆಯನ್ನ ನಡೆಸಿದೆ ಅನ್ನೋ ಮಾಹಿತಿಗಳು ಹೊರಗೆ ಬರ್ತಾ ಇವೆ. ಹಾಗಾದ್ರೆ ಉತ್ತರ ಭಾರತದಲ್ಲಿ ಎಲ್ಲ ರಾಜ್ಯಗಳನ್ನ ಗೆದ್ದಿರೋ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಗೆಲ್ಲೋ ಯೋಚನೆ ಬಿಟ್ಟು ಮಾಡ್ತಾ ಇರೋ ಮಾಸ್ಟರ್ ಪ್ಲಾನ್ ಏನು? ಇಡೀ ದೇಶವೇ ಸರಿ ಇಲ್ಲ, ನಾನೊಬ್ಬನೇ ಸರಿ, ನಮ್ಮ ಪಕ್ಷ ಯಾವಾಗಲೂ ಗೆದ್ದೇ ಗೆಲ್ಲುತ್ತೆ ಅಂತಿದ್ದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಂಡಮಾನಲ್ಲಿ ಏನು ಮಾಡ್ತಾ ಇದ್ದಾರೆ? ಬಿಜೆಪಿಯ ತಂತ್ರಗಾರಿಕೆ ಮುಂದಿನ ದಿನಗಳಲ್ಲಿ ಕೇರಳ ಮತ್ತು ತಮಿಳುನಾಡನ್ನು ಹೇಗೆ ಕಿತ್ತುಕೊಳ್ಳುತ್ತೆ? ಪಶ್ಚಿಮ ಬಂಗಾಳದ ಕಥೆ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ.